ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಂತೆ. ಜೋಳವಾಳಿಯಾನಲ್ಲವಯ್ಯ ವೇಳವಾಳಿಯವನಾನಯ್ಯ, ಹಾಳುಗೆಟ್ಟೋಡುವ ಆಳೋದಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ, ಅಂದ್ರೆ ಹೆಚ್ಚು ಜನರಿಗೆ ಪರಿಚಯ ಇಲ್ದಿರ್ತಕ್ಕಂತಹ ವಚನ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಜೋಳವಾಳಿಯವ ನಾನಲ್ಲವಯ್ಯ ವೇಳವಾಳಿಯವ ನಾನಯ್ಯ. ಆಗಿನ ಕಾಲದಲ್ಲಿ ಈ ಬೇರೆ ಬೇರೆ ಉದ್ಯೋಗ ಮಾಡ್ತಕ್ಕಂಥವ್ರಿದ್ರು, ಜೋಳವಾಳಿಗಳು ಅಂತ ಇರ್ತಿದ್ರಂತೆ. ಜೋಳವಾಳಿಗಳು ಅಂತಂದ್ರೆ ಅವ್ರಿಗೇನು ಹಣ, ಸಂಪತ್ತು, ಅಧಿಕಾರ ಅಥವಾ ಜಮೀನು ಮನೆ ಏನು ಬೇಡ. ರಾಜನ ಸೇವೆ ಮಾಡೋದ್ರಲ್ಲಿ, ರಾಜನ ಊಳಿಗದಲ್ಲಿ ಕೇವಲ ಊಟ ಕೊಟ್ರೆ ಸಾಕು, ಜೀವನ ಪರ್ಯಂತ ಅಲ್ಲಿ ಸೇವೆ ಮಾಡ್ತಿದ್ರು. ಇವ್ರಿಗೆ ಜೋಳವಾಳಿಗಳು ಅಂತ ಕರೀತಿದ್ರು. ಅಂದ್ರೆ ಅವರು ಪೂರ ಸಮರ್ಪಿತರು. ಆತರ ಈ ಹೊಯ್ಸಳರಲ್ಲಿ ಈ ಏನು ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅಂತ ಬರ್ತಾನೆ, ಅವನ ಕಾಲಕ್ಕೆ ಅವನ ಜೊತೆಗಿದ್ದಂತ ಒಬ್ಬ ಕುವರಲಕ್ಷ ಅಂತ ಹೇಳಿ 1,500 ಜನ ಈ ತರ ಇದ್ರಂತೆ. ಅಂದ್ರೆ ರಾಜನಿಗಾಗಿಯೇ ಬದುಕೋದು, ಇನ್ನು ಅವ್ರ ಜೀವನ ಅನ್ನೋದೇ ಇಲ್ಲ. ರಾಜ ಸತ್ರೆ ಅವರೆಲ್ಲರೂ ರಾಜನಿಗೋಸ್ಕರ ಬಲಿದಾನ ಮಾಡ್ಕೊಳ್ತಾ ಇದ್ರು. ರಾಜನ ರಕ್ಷಣೆಯಲ್ಲಿ ಮೊದಲು ಯುದ್ಧ ಮಾಡೋದು, ಅಥವಾ ರಾಜ ಅನಿರೀಕ್ಷಿತವಾಗಿ ಸತ್ರೆ ಅವರೆಲ್ಲರೂ ಬಲಿದಾನ ಮಾಡ್ಕೊಳ್ಳತಕ್ಕಂಥದ್ದು. ಈ ತರದವರಿಗೆ ಜೋಳವಾಳಿಗಳು ಅಂತ ಕರೀತಿದ್ರು. ಬಸವಣ್ಣನವ್ರು ಹೇಳ್ತಾರೆ, ಜೋಳವಾಳಿಯವ ನಾನಲ್ಲವಯ್ಯ ಅಂದ್ರೆ ಕೇವಲ ಅನ್ನಕ್ಕೋಸ್ಕರ ನಾನು ಬದುಕಿದವನಲ್ಲ, ಕೇವಲ ಹೊಟ್ಟೆಪಾಡಿಗೋಸ್ಕರ ನಾನು ಬದುಕಿದವನಲ್ಲ. ವೇಳವಾಳಿಯವ ನಾನಯ್ಯ. ವೇಳವಾಳಿ ಅಂತಂದ್ರೆ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಬದುಕ್ತಕ್ಕಂಥವ್ರು. ಅಂದ್ರೆ ವೇಳವಾಳಿ, ವೇಳೆ ಅಂತಂದ್ರೆ ಸಮಯ ಅಂತ ಅರ್ಥ. ಆದ್ರೆ ಇಲ್ಲಿ ಗುರಿ, ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಳ್ಳೋದು. ಅಂದ್ರೆ ಈಗ ಬಸವಣ್ಣವ್ರು ಬಂದಿದ್ದು ಒಂದು ಧರ್ಮವನ್ನ ಸ್ಥಾಪನೆ ಮಾಡೋಕ್ಕೋಸ್ಕರ, ಒಂದು ರಾಜ್ಯದ ದಂಡನಾಯಕರಾಗಿ, ಪ್ರಧಾನಮಂತ್ರಿಯಾಗಿ, ಅನೇಕ ಜನರ ಆರಾಧ್ಯ ದೈವವಾಗಿ ಹುಟ್ಟಿ ಅವ್ರು ಬದುಕಿದ್ದಾಗ್ಲೇನೆ ಸಾಮಾನ್ಯವಾಗಿ ಎಲ್ಲಾ ಪ್ರವಾದಿಗಳು, ಎಲ್ಲ ಅವತಾರಿ ಪುರುಷರು ಅವ್ರದ್ದೆಲ್ಲ ಅವ್ರು ತೀರ್ಕೊಂಡ್ಮೇಲೆ, ಅವ್ರು ಹೋದ್ಮೇಲೆ, ದೇಹ ಬಿಟ್ಟ ಮೇಲೆ ಅವರನ್ನು ಮಹಾತ್ಮರನ್ನಾಗಿ ಮಾಡ್ತಾರೆ. ಆದ್ರೆ ಬಸವಣ್ಣನವರು ಬದುಕಿದ್ದಾಗ್ಲೇ ಅಲ್ಲಮ ಪ್ರಭುಗಳ ಆದಿಯಾಗಿ ಎಲ್ಲ ಶರಣರು ಕೂಡ ಬಸವ ಅನ್ನುವ 3 ಅಕ್ಷರವನ್ನ ಮಂತ್ರ ಸದೃಶವಾಗಿ ಜಪಿಸ್ತಾ ಇದ್ರು. ಜೊತೆಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹ ಮಂತ್ರವನ್ನ ಎಲ್ಲ ಕಟ್ಟುಗಳಲ್ಲಿ, ವಚನ ಕಟ್ಟುಗಳಲ್ಲಿ 12ನೇ ಶತಮಾನದಲ್ಲೇ ಬರೆದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಬಸವಣ್ಣವ್ರ ಜೀವನ ಅರ್ಥ ಮಾಡ್ಕೊಂಡಿದ್ರು. ಬಸವಣ್ಣವ್ರ ಶಕ್ತಿ ಏನು ಅನ್ನೋದು ಅವರ ನಂತರದವ್ರಿಗಿಂತ ಅವರ ಸಮಕಾಲೀನರಿಗೆ ಹೆಚ್ಚು ಗೊತ್ತಿತ್ತು. ಆ ವಿಷಯದಲ್ಲಿ ಪ್ರಾಯಶಃ ಬಸವಣ್ಣನವ್ರು ಬಹಳ ವಿಶೇಷ ಅನುಗ್ರಹ ಪಡೆದು ಬಂದಂತವ್ರು ಪರಮಾತ್ಮನಿಂದ. ಅವ್ರು ಬದುಕಿರುವಾಗ್ಲೇ 770 ಅಮರಗಣಗಳು, ಅಂದ್ರೆ ಬಸವಣ್ಣವರು ಸೇರಿ 770 ಜನ ಮುಕ್ತಾತ್ಮರಾಗಿದ್ರು. ಅಂತಹ ಒಂದು ಮಹತ್ತರವಾದ ಗುರಿ. ಅವತ್ತು ಕಲ್ಯಾಣ ಅಂತಂದ್ರೆ ಶ್ರೀಲಂಕಾದಿಂದ ಹಿಡಿದು ಆಫ್ಘನಿಸ್ತಾನದವರೆಗೆ, ಅಂದ್ರೆ ಗಾಂಧಾರ ದೇಶ, ಅಲ್ಲಿವರೆಗೆ, ಕಾಶ್ಮೀರದಿಂದ, ಒರಿಸ್ಸಾದಿಂದ, ಬಂಗಾಳದಿಂದ, ಮಧ್ಯಪ್ರದೇಶದಿಂದ, ಎಲ್ಲ ಕಡೆಯಿಂದ ಬಸವಣ್ಣವ್ರ ತತ್ವ ಅರ್ಥ ಮಾಡಿಕೊಂಡು ಆ ಮಾರ್ಗದಲ್ಲಿ ಬದುಕಬೇಕು, ನಮ್ಮ ಜೀವನ ಪಾವನ ಮಾಡ್ಕೋಬೇಕು ಅಂತ ಹೇಳಿ ಬಂದಂಥವ್ರು ಸಾವಿರಾರು ಜನ. ಅದರಲ್ಲಿ 770 ಜನ ಅಮರಗಣಗಳು ಅಂತ ಕರೀತಾರೆ ಅವ್ರಿಗೆ. ಅಂದ್ರೆ ಅವ್ರಿಗೆ ಈ ಸೂರ್ಯ ಚಂದ್ರರು ಇರುವವರೆಗೆ, ಅಂದ್ರೆ ಅಥವಾ ಈ ಭೂಮಿ ಇರುವವರೆಗೆ, ಅವರು ಕನ್ನಡ ಭಾಷೆ ಇರುವವರೆಗೆ, ಅಥವಾ ಈ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗಳಿಗೂ 23 ಭಾಷೆಗಳಿಗೆ
ತರ್ಜಮೆ ಆಗಿದೆ ವಚನ ಸಾಹಿತ್ಯ. ಅದಿರೋವರೆಗೂ ಅವರ ಹೆಸರು ಅಜರಾಮರವಾಗಿರುತ್ತೆ. ಅಂದ್ರೆ ಇಂತಹ ಒಂದು ವಿಶೇಷ ಉದ್ದೇಶವನ್ನ ಸಾಧಿಸೋದಕ್ಕೆ ಬಂದತಕ್ಕಂಥವ್ರನ್ನ ಭಾರತೀಯರು ಅವತಾರಿ ಪುರುಷರು, ಮಂತ್ರ ಪುರುಷರು, ಪ್ರವಾದಿಗಳು, ಮಹಾಗುರುಗಳು, ಜಗದ್ಗುರುಗಳು ಅಂತ ಹೇಳಿ ಗೌರವಿಸ್ತಾರೆ. ಹಂಗೆ ಜೋಳವಾಳಿಯವ ನಾನಲ್ಲವಯ್ಯ, ವೇಳವಾಳಿಯವ ನಾನಯ್ಯ. ಪರಮಾತ್ಮನಿಗೆ ಹೇಳ್ತಾರೆ, ಕೇಳು ಕೂಡಲ ಸಂಗಮ ದೇವ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ. ಅಂದ್ರೆ ನಾನು ಒಂದು ಯುದ್ಧಕ್ಕೆ ನಿಂತಿದ್ದೀನಿ. ಯಾವ ಯುದ್ಧ ಅದು? ಜಾತೀಯತೆಯ ವಿರುದ್ಧ ಯುದ್ಧ, ಅಸಮಾನತೆಯ ವಿರುದ್ಧ ಯುದ್ಧ, ಸೋಮಾರಿತನದ ಆಲಸ್ಯತನದ ವಿರುದ್ಧ ಯುದ್ಧ. ಆಮೇಲಿಂದ ಏನು ಬೇರೆ ಬೇರೆ ಸಮಸ್ಯೆಗಳು, ಬಹುದೇವೋಪಾಸನೆ ಅಂತಿತ್ತು. ಆಮೇಲಿಂದ ಶೋಷಣೆ ಇತ್ತು. ಜಾತಿ, ವರ್ಣ, ವರ್ಗ, ಕುಲ, ಗೋತ್ರ, ಹೆಣ್ಣು ಗಂಡು ಈ ಭೇದಗಳನ್ನ ಸೃಷ್ಟಿ ಮಾಡಿ ಅನೇಕ ಜನರನ್ನ ಕೆಲವೇ ಜನ ಅನೇಕ ಜನರನ್ನ ಶೋಷಿಸ್ತಾ ಇದ್ರು. ಅಂತಹ ಶೋಷಣೆಯ ವಿರುದ್ಧ ಯುದ್ಧ ಸಾರಿದ್ದೀನಿ. ನಾನು ಹಾಳುಗೆಟ್ಟು ಓಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಸಾವಿಗೂ ನಾನು ಹೆದರೋದಿಲ್ಲ. ಮರಣವನ್ನು ನಾನು ಹೇಗೆ ತಗೊಳ್ತೀನಪ್ಪ ಅಂದ್ರೆ ಮಹಾನವಮಿ ಹಬ್ಬ. ನೀವೆಲ್ಲ ಮಹಾನವಮಿ ಅಂತ ಮಾಡ್ತಿರ್ತಿರಲ್ಲ. ಆ ಮಹಾನವಮಿಯಲ್ಲಿ ಏನ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ, ರಾಜ್ಯದ ಗಡಿಯನ್ನ ದಾಟಿ ಹೊಸ ರಾಜ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಅವಾಗ ರಾಜರಿಗೆ ಅದೊಂದು ಉದ್ಯೋಗನೇ ಯುದ್ಧ ಮಾಡ್ತಕ್ಕಂಥದ್ದು. ಕ್ಷತ್ರಿಯರು ಯುದ್ಧ ಮಾಡೋದ್ರಲ್ಲಿ ನಿಸ್ಸೀಮರು. ಮತ್ತು ವರ್ಷದ 6 ತಿಂಗಳು ಯುದ್ಧ. ಅವಾಗ ಅಂದ್ರೆ ಮಹಾನವಮಿ ದಾಟಿದ್ರೆ ಇನ್ನು ಬೇಸಿಗೆ ಕಾಲ ಬರೋವರೆಗೂ ಯುದ್ಧ. ಬೇಸಿಗೆ ಕಾಲ ಮಳೆಗಾಲ ಬರೋವರೆಗೂ 6 ರಿಂದ 8 ತಿಂಗಳು ಮೊದಲು ಸೈನ್ಯ ದಂಡಾಧಿಪತಿಗಳು ಹೋಗ್ತಿದ್ರು. ರಾಜರು ರಾಜ್ಯ ನೋಡ್ಕೊಂತಿದ್ರು. ಕೆಲವು ಸಾರಿ ರಾಜರೇನೆ ಹೋಗ್ತಿದ್ರು. ಹೀಗೆ ರಾಜ್ಯ ವಿಸ್ತರಣೆ ಮಾಡೋದು, ರಾಜ್ಯ ಕಳ್ಕೊಳ್ಳೋದು ಇದೇ ನಡೆದಿತ್ತು. ಆದ್ರೆ ಬಸವಣ್ಣನವರು 36 ವರ್ಷ ಕಲ್ಯಾಣದಲ್ಲಿ ಇದ್ದ ಅವಧಿನಲ್ಲಿ ಬಿಜ್ಜಳನಿಂದ ಒಂದೇ ಒಂದು ಯುದ್ಧವನ್ನು ಮಾಡಿಸ್ಲಿಲ್ಲ. ಯಾಕೆ ಅಂತಂದ್ರೆ ಶಾಂತಿ ಪ್ರಿಯರಾಗಿದ್ರು ಅವರು. ಜೊತೆಗೆ ಎಂಥ ಸಾಮಂತರು ಹಂಗೇನಾದ್ರು ದಂಡೆತ್ತಿ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾದ್ರೆ ಅವ್ರಿಗೆ ಹೊಂದಾಣಿಕೆ ಮಾಡಿಸಿ ತತ್ವ ಹೇಳಿ ಅವ್ರನ್ನ ಬದಲಾವಣೆ ಮಾಡ್ತಾ ಇದ್ರು. ಅಂದ್ರೆ ರಕ್ತಪಾತ, ಹಿಂಸೆ ಇದಕ್ಕೆ ಅವಕಾಶ ಇರಲಾರದ ಹಾಗೆ ಬಸವಣ್ಣನವರು ಮಾಡಿದ್ರು. ಅದಕ್ಕೆ ಅವತ್ತು ಹೇಳ್ತಿದ್ದೆ ನಾನು, ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ರು ಅಂತ ಹೇಳಿ ನಾವೇನು ಆರಾಧಿಸೋದಿಲ್ಲ ಅವ್ರನ್ನ. ಅವರು ಮುಕ್ತಾತ್ಮರಾಗಿದ್ರು, ಜೊತೆಗೆ ಧರ್ಮ ಮಾರ್ಗವನ್ನು ತೋರಿಸಿದ್ರು, ಬದುಕೋದನ್ನು ತೋರಿಸಿದ್ರು. ಈಗ ಅಶೋಕ ಮಹಾರಾಜ ಸುಮಾರು 40 ವರ್ಷ ಆಳಿದವನು. 40 ವರ್ಷಗಳ ಕಾಲ ಇಡೀ ಭಾರತ ವರ್ಷವನ್ನ ಆಳದಂತ ಅಶೋಕ್ ಮಹಾರಾಜ. ಅಶೋಕ್ ಮಹಾರಾಜನ ಹೆಸರಲ್ಲಿ ಯಾವ್ದಾದ್ರು ಮಠ, ಆಶ್ರಮ ಕಟ್ಟಿದಾರ? ಇಲ್ಲ. ಆಮೇಲೆ ಹರ್ಷವರ್ಧನ ಅಂತ ಬರ್ತಾನೆ, ಪುಲಕೇಶಿ ಅಂತ ಬರ್ತಾನೆ. ಇಂಥ ಅನೇಕ ಜನ ರಾಜರುಗಳು ಬಹಳ ಚೆನ್ನಾಗಿ ಆಡಳಿತ ಮಾಡಿದ್ರು. ಅವರೆಲ್ಲ ಧರ್ಮ ಪುರುಷರು ಆಗಿದ್ರು, ಒಳ್ಳೆ ಧರ್ಮ ಪಾಲಿಸ್ತಾ ಇದ್ರು. ಅವ್ರ ಹೆಸರಲ್ಲಿ ಯಾರು ಆಶ್ರಮ ಕಟ್ಟಿಲ್ಲ. ಆದ್ರೆ ಯಾರು ಪರಮಾತ್ಮನ ಕೃಪೆ ಪಡೆದು ಬಂದಿದ್ರಲ್ಲ, ಬಸವಣ್ಣವರು, ಬುದ್ಧ, ಮಹಾವೀರ, ಶಂಕರಾಚಾರ್ಯ, ಇವರ ಹೆಸರಿನಲ್ಲಿ ಆಶ್ರಮಗಳಿದಾವೆ, ಆಮೇಲೆ ಮಠಗಳಿದಾವೆ, ಅವರ ಅನುಯಾಯಿಗಳು ಭಕ್ತರಿದ್ದಾರೆ. ಕಾರಣ ಏನು ಅಂದ್ರೆ ಇವರು ಕೇವಲ ಸಂಪತ್ತನ್ನು ಗಳಿಸ್ಲಿಲ್ಲ, ಆತ್ಮ ಸಂಪತ್ತನ್ನು ಗಳಿಸಿದ್ರು. ಸಂಪತ್ತು ಇತ್ತು, ಸಂಪತ್ತು ಇರ್ಲಿಲ್ಲ ಅಂತಲ್ಲ. ಆದ್ರೆ ಆ ಲೌಕಿಕ ಸಂಪತ್ತಿಗಿಂತ ಹೆಚ್ಚಾಗಿ ಆತ್ಮ ಸಂಪತ್ತನ್ನ ಗಳಿಸೋದಕ್ಕೋಸ್ಕರ ಅವರು ಬದುಕಿದ್ರು. ಆ ಆತ್ಮ ಸಂಪತ್ತನ್ನು ಯಾರು ಅಲ್ಲಮ ಪ್ರಭುಗಳಿಗೆ ಯಾವ ರಾಜ್ಯ ಇತ್ತು? ಏನೂ ಇರಲಿಲ್ಲ. ಅಲ್ಲಮ ಪ್ರಭುಗಳು ಶೂನ್ಯ ಪೀಠಾಧ್ಯಕ್ಷರಾಗಿದ್ರು. ಆದ್ರೆ ಅಲ್ಲಮ ಪ್ರಭುಗಳ ವಚನ, ಅವರು ತೋರಿಸಿದ ಮಾರ್ಗ ಇಂಥವು ಶಾಶ್ವತವಾಗಿ ಉಳಿತಾ ಇರ್ತದಂಥವು. ಅದಕ್ಕೆ ಆತ್ಮ ಸಂಪತ್ತು ಶ್ರೇಷ್ಠವಾದ ಸಂಪತ್ತು, ನೀತಿ ಸಂಪತ್ತು ಶ್ರೇಷ್ಠವಾದ ಸಂಪತ್ತು, ವಿದ್ಯೆ, ಜ್ಞಾನ ಇವೆಲ್ಲ ಸಂಪತ್ತುಗಳು. ಈ ಹಣ ಅನ್ನುವಂಥದ್ದು ಅದೇನು ಕೆಟ್ಟ ಅಂತಲ್ಲ, ಅದೇನು ಮಾಯೆ ಅಂತಲ್ಲ. ಹಣವೂ ಬೇಕು, ಹಣ ಇಲ್ಲದೆ ಏನು ಕೆಲಸ ಆಗೋದಿಲ್ಲ. ಆದ್ರೆ ಹಣವೇ ಪ್ರಧಾನ ಆಗ್ಬಾರ್ದು. ಪ್ರಧಾನವಾಗಿ ಧ್ಯಾನ, ಪೂಜೆ, ಪ್ರಾರ್ಥನೆ, ಪ್ರೀತಿ, ಸಂತೋಷ, ನೈತಿಕತೆ ಇದೆಲ್ಲ ಮೊದಲು ಬರ್ಬೇಕು. ಇವೆಲ್ಲ ಎಲ್ಲಿರುತ್ತೋ ಅಲ್ಲಿ
ಹಣ ತಾನೇ ಬರುತ್ತೆ. ಇದು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.